ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ತಂಡದಿಂದ ಈಗ ತನಿಖೆ ತೀವ್ರಗೊಳ್ಳುತ್ತಾ ಇದೆ. ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಅರಣ್ಯ ಅಧಿಕಾರಿಗಳು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಕೇಂದ್ರ ತಂಡದಿಂದ ಸಾವು ಹೇಗಾಯಿತು ಅನ್ನೋದ್ರ ಬಗ್ಗೆ ತನಿಖೆ ಸಾಗ್ತಾ ಇದೆ. ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಅರಣ್ಯ ಅಧಿಕಾರಿಗಳು. ಘಟನಾ ಸ್ಥಳಕ್ಕೆ ಹೊರಟಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು. ಘಟನೆ ಸ್ಥಳವನ್ನ ಪರಿಶೀಲಿಸಿ ಪ್ರಕರಣದ ಮಾಹಿತಿಯನ್ನ ಪಡೆಯಲಿದ್ದಾರೆ ಸಚಿವರು. 6 ಮಂದಿಯ ನೇತೃತ್ವದಲ್ಲಿ ನಡೀತಾ ಇದೆ ಹುಲಿಗಳ ಸಾವಿನ ತನಿಖೆ. ನಿಗೂಢವಾಗಿ ಅಸಹಜವಾಗಿ ಸಾವನ್ನಪ್ಪಿರುವಂತ ವಿಚಾರ ಈಗ ಬೆಚ್ಚಿ ಬೀಳಿಸುವಂತಿದೆ. ಏನಾಯ್ತು ಹುಲಿಗಳಿಗೆ? ಯಾರು ಏನು ಮಾಡಿದ್ರು ಅಸಹಜವಾಗಿ ಸಾವನ್ನಪ್ಪಿದ್ದಾರೆ ಹುಲಿಗಳು? ಆ ನಿಟ್ಟಿನಲ್ಲಿ ಈಗ ಬಹಳ ಪ್ರಮುಖವಾಗಿ ತನಿಖೆ ಸಾಗ್ತಿದೆ. ಕೇಂದ್ರದ ತಂಡವೂ ಕೂಡ ಬೀಡು ಬಿಟ್ಟಿದೆ. ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಕೂಡ ಹೊರಟಿದ್ದಾರೆ. ಏನಾಯ್ತು, ಏನು ಕಾರಣ? ಘಟನಾ ಸ್ಥಳಕ್ಕೆ ಪರಿಶೀಲನೆ ಮಾಡೋದಕ್ಕೆ ಹೋಗಿದ್ದಾರೆ. ನಿನ್ನೆಯೂ ಕೂಡ ಒಂದು ವಿಡಿಯೋವನ್ನ ಮಾಡಿ ಈ ಬಗ್ಗೆ ತಿಳಿಸಿದ್ರು ಈಶ್ವರ್ ಖಂಡ್ರೆ ಅವರು. ಈ ರೀತಿಯಾಗಿ ಸಾವಾಗಿದೆ. ಮಿಣ್ಯ ಏನು ಅರಣ್ಯ ಪ್ರದೇಶ ಏನಿದೆ, ಸಂರಕ್ಷಣಾ ಸ್ಥಳ, ಬಟ್ ಈ ರೀತಿಯಾಗಿ ಆಗಿರೋದು ನಿಜಕ್ಕೂ ಪ್ರಶ್ನೆ ಮೂಡ್ತಾ ಇದೆ. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ 2ನೇ ಸ್ಥಾನವಾಗಿ ಅತಿ ಹೆಚ್ಚು ಹುಲಿಗಳಿದೆ. ದೇಶದ ಗರ್ವ, ಹೆಮ್ಮೆ. ಆದ್ರೆ ಈ ರೀತಿಯಾಗಿ ಆ ದೃಶ್ಯ ನೋಡ್ತಾ ಇದೀವಲ್ಲ ನೋಡಿ, 5 ಹುಲಿಗಳು ಸದ್ಯ ಗೊತ್ತಾಗ್ತಿರೋದು ಮೃತಪಟ್ಟಿವೆ. ಅಸಹಜವಾಗಿ ರಾಜಾರೋಷವಾಗಿ ಗಂಭೀರವಾಗಿ ಓಡಾಡ್ತಿದ್ದಂತಹ ಹುಲಿಗಳು ಈ ರೀತಿಯಾಗಿ ಸಾವನ್ನಪ್ಪಿದ್ರೆ ಏನಾಗ್ತಿದೆ? ಯಾರು ಲೋಪದೋಷಗಳು? ಏನೋ ಕಾಯಿಲೆ ಬಂತಾ, ಮತ್ತೊಂದು ಮಗ್ದೊಂದಾಯ್ತಾ, ಒಳಗೆ ಯಾರಾದ್ರೂ ಹೋಗಿದ್ರಾ, ಅಥವಾ ಬೇರೆ ರೀತಿಯಾದಂಥ ಅವ್ಯವಹಾರಗಳು ಅರಣ್ಯದ ಒಳಗಡೆ ಆಗ್ತಾ ಇದೆಯಾ? ನಿಖರವಾದಂಥ ಮಾಹಿತಿ ಏನು ಸಾವಿಗೆ? ಹುಲಿಗಳು ಹೇಗೆ ಸಾಯ್ತಿದ್ದಾವೆ ಅನ್ನೋ ಬಗ್ಗೆ ಈಗ ಸ್ಥಳದಲ್ಲೇ ಅರಣ್ಯ ಅಧಿಕಾರಿಗಳು ಮತ್ತು ಕೇಂದ್ರದ ತಂಡದಿಂದಲೂ ಕೂಡ ಸಾವು ಹೇಗಾಯಿತು ಅನ್ನೋದ್ರ ಬಗ್ಗೆ ತನಿಖೆ ಸಾಗ್ತಾ ಇದೆ. ಯಾಕಂದ್ರೆ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವಂಥ ವಿಚಾರ ಇದು. ಹುಲಿ ರಾಷ್ಟ್ರೀಯ ಪ್ರಾಣಿ, ಕರ್ನಾಟಕದ ಹೆಮ್ಮೆ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಖುಷಿ ಪಡಬೇಕು ನಾವು, ಹೆಮ್ಮೆ. ಈಗಾಗಲೇ ಇವುಗಳ ಸಂತತಿ ಕೂಡ ಅತಿ ಕಡಿಮೆ ಆಗ್ತಿದೆ ವರ್ಷದಿಂದ ವರ್ಷಕ್ಕೆ. ಅದರ ನಡುವೆ ನಮ್ಮ ರಾಜ್ಯದಲ್ಲಿ ಬಹಳ ಚೆನ್ನಾಗಿದೆ, ಬೆಳವಣಿಗೆ ಆಗ್ತಿದೆ. ಅದಕ್ಕೆ ಸಂರಕ್ಷಣೆ ಕೊಡುವಂಥ ಆ ವನ್ಯ ಅರಣ್ಯ ಸಂಪನ್ಮೂಲಗಳು ನಮ್ಮಲ್ಲಿ ಇದೆ ಅನ್ನೋದು ಖುಷಿ. ಬಟ್ ಈ ರೀತಿಯಾಗಿ 1-2 ವಯೋಸಹಜವಾಗಿ ಹುಲಿಗಳ ಸಾವು ನೋಡಿದಾಗಲೇ ಅಯ್ಯೋ ಹುಲಿ ಸತ್ತೋಯ್ತಾ ಅನ್ಸುತ್ತೆ. ಬಟ್ ಇಲ್ಲ, ಹಂಗಲ್ಲ. ಸಾಲಾಗಿ ಈ ರೀತಿಯಾಗಿ ಮೃತಪಟ್ಟಿರೋದು ಹಲವು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಯಾರಾದ್ರೂ ಒಳಗೆ ಹೋಗಿದ್ರಾ, ಬೇಟೆಯಾಡ್ತಿದ್ರಾ, ಬೇರೆ ರೀತಿಯ ಅವ್ಯವಹಾರಗಳು ಅರಣ್ಯ ಪ್ರದೇಶದಲ್ಲಿ, ಸಂರಕ್ಷಣಾ ಸ್ಥಳದಲ್ಲಿ, ಏನೋ ಸಣ್ಣದಾಗಿರುವಂತ ಕಾಡು ಮತ್ತೊಂದು ಮಗ್ದೊಂದು ಅಲ್ಲ. ಅಲ್ಲಿ ಅದರದ್ದೇ ಆದಂಥ ಅರಣ್ಯ ಅಧಿಕಾರಿಗಳಿರ್ತಾರೆ, ಗಸ್ತಿಗೆ ಬೀಟ್ ಆಫೀಸರ್ಸ್ಗಳಿರ್ತಾರೆ, ಅವ್ರು ರಕ್ಷಣೆ ಮಾಡ್ತಾರೆ, ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಬಟ್ ಹೇಗೆ ಸತ್ತು ಹೋದ್ವು? ಏನಾದರೂ ಕಾಯಿಲೆ ಅಪ್ಪಳಿಸ್ಬಿಟ್ಟಿದೆಯಾ? ಕಾಯಿಲೆಯಿಂದ ಸತ್ತು ಹೋದ್ವಾ, ಅಥವಾ ಏನಾಯ್ತು ಅನ್ನೋ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಹೀಗಾಗಿ ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡೋದಕ್ಕೆ ಅರಣ್ಯ ಸಚಿವರು ಹೊರಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಕೇಂದ್ರದ ತಂಡವೂ ಕೂಡ ತನಿಖೆ ಮಾಡ್ತಾ ಇದೆ.